ಈ ಭಾಗದಲ್ಲಿ ಕುಂದುಕೊರತೆ ಅಂತ ಹೇಳ್ಕೊಳೋದಕ್ಕಿಂತ ಹೆಚ್ಚಾಗಿ ಈಗ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಒಂದು ಗರ್ಭಿಣಿ ಮಹಿಳೆ ಗಂಡ ಕೆಲ್ಸಕ್ಕೆ ಹೋಗಿದ್ದಾನೆ, ಯಜಮಾನ್ರಿಗೆ ಫೋನ್ ಮಾಡೋಣ ಅಂತೇಳಿ ಪಾಪ ಒದ್ದಾಡಿಕೊಂಡು ಬಿದ್ದು ಚಿತ್ರಹಿಂಸೆ ಅನುಭವಿಸಿ ಅಮ್ಮ ಪಾಪ ಪಕ್ಕದ ಮನೆಯವ್ರು ಹೋಗಿ ಹೊರಗಡೆ ಹೋಗಿ ಗಂಡನಿಗೆ ತಿಳಿಸಿ ಆಂಬುಲೆನ್ಸ್ ಫೋನ್ ಮಾಡಿದ್ರು, ಆಂಬುಲೆನ್ಸ್ ಬರೋಲ್ಲ ಇಲ್ಲಿ. ಆ ರೀತಿಯಾಗಿ ಆ ಅಮ್ಮ ಹಾಸ್ಪಿಟಲ್ ಸೇರಬೇಕಾದ್ರೆ ಮೂರು ಗಂಟೆ ಟೈಮ್ ಆಗಿದೆ. ಜನಗಳಿಗೆ ಯಾವ ಥರ ತೊಂದರೆ ಆಗ್ತಾಯಿದೆ. ಒಬ್ಬರಿಗೆ ಮೊನ್ನೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಫೋನ್ ಮಾಡೋಣ ಆಂಬುಲೆನ್ಸ್ಗೆ ಅಂದರೆ ಆಂಬುಲೆನ್ಸು ನೆಟ್ವರ್ಕ್ ಇಲ್ಲ. ಜೈಲಲ್ಲಿ ಮಾತ್ರ ನೆಟ್ವರ್ಕ್ ಇರುತ್ತೆ, ಹೊರಗಡೆ 2 ಕಿಲೋಮೀಟ್ರ್ ಯಾವುದೇ ಯಾವ್ದು ಜಾಮರು ಅಳವಡಿಸಿದ್ದಾರೋ ಗೊತ್ತಿಲ್ಲ ನಮಗೆ. ಜನಗಳಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಒಳಗಡೆ ತೊಂದರೆ ಆಗ್ತಾಯಿಲ್ಲ. ಆ ಮನುಷ್ಯನ ಮೇಯ್ನ್ ರೋಡ್ ತೊಗೊಂಡು ಬರೋದ್ರೊಳಗಡೆ ಅದು ನಿಮಗೆ ರೆಕಾರ್ಡ್ ಕೊಡ್ತೀನಿ ನಾನು, ರೆಕಾರ್ಡ್ ಇದೆ. ಅದು ಮೇಯ್ನ್ ರೋಡ್ ತರೋದ್ರೊಳಗಡೆ ಆ ಮನುಷ್ಯ ತೀರೇ ಹೋದ ಪರಿಸ್ಥಿತಿಗಳು ಹೇಗಿದೆ ಅಂತ ಹೇಳಿದ್ರೆ ಸಾಲ ಪಾಲ ಮಾಡಿ ಪಾಪ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಒಂದು 30,000 ರೂಪಾಯಿ ಸಂಬಳ ಬರುತ್ತೆ, ಅವ್ರು 25,000 ರೂಪಾಯಿ ಲೋನ್ ತೊಗೊಂಡಿರ್ತಾನೆ. ಆ ಬಾಡಿಗೆ ಮನೆ ಅಂತ ಒಂದು 4 ಮನೆ ಕಟ್ಕೊಂಡಿರ್ತಾನೆ. ಎಲ್ಲ ಮನೆ ನೆಟ್ವರ್ಕ್ ಇಲ್ಲ. ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಅಭ್ಯಾಸ ನಮಗೆ ಇಲ್ಲಿ ಒಂದು ಕಾಲ್ ಸೆಂಟ್ರ್ ಗಾಡಿಯವ್ರು ಕೂಡ ಇಲ್ಲಿ ಬಾಡಿಗೆಗೆ ಇರ್ತಾಯಿಲ್ಲ. ಯಾಕೆ ಇರ್ತಾಯಿಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಇಲ್ಲ. ಅವರು ಜೈಲ್ ಸರ್ಕಲಲ್ಲಿ ಬಂದು ನಾವು ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದೀವಿ ಸರ್, ನಮಗೆ ಕಾಲೇ ಬಂದಿಲ್ಲ, ನಮಗೆ ಇದೇ ಬಂದಿಲ್ಲ, ನೆಟ್ವರ್ಕ್ ಇಲ್ಲ ಸರ್, ನಮಗೆ ಇಲ್ಲಿ ಬೇಕಾಗಿಲ್ಲ ಸರ್ ಅಂತೇಳಿ ಅರ್ಧ ಭಾಗ ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ರು. 3 ತಿಂಗಳಿಂದ ಏನಾಗ್ತಾಯಿದೆ ಅಂದರೆ ಮಕ್ಕಳಿಗೆ ಎಕ್ಸಾಮ್ ಬಂದಾಗ ಈಗೆಲ್ಲ ಆನ್ಲೈನ್ ಕ್ಲಾಸ್ ತುಂಬ ಜನ ಇದೆ. ಆನ್ಲೈನ್ ಕ್ಲಾಸಲ್ಲಿ ಅವ್ರ ಮಕ್ಕಳು ಓದೋಕ್ಕಾಗ್ತಾಯಿಲ್ಲ, ಮನೇಲಿ ಇರೋಕ್ಕಾಗ್ತಾಯಿಲ್ಲ. ಶಾಲೆಗಳಲ್ಲಿ ಈಗೇನು ಮಾಡಿದ್ದಾರೆ ಅಂದರೆ ವಾರಕ್ಕೆ 3 ದಿವಸ ಮನೆಯಲ್ಲೇ ನೀವು ಆನ್ಲೈನ್ ಕ್ಲಾಸ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಆನ್ಲೈನ್ ಕ್ಲಾಸ್ ತೊಗೊಂಡಿರೋರಿಗೆ ಮಕ್ಕಳು ಓದೋಂಗಿಲ್ಲ, ಅವ್ರು ಎಕ್ಸಾಮ್ ಬರೆಯೋಂಗಿಲ್ಲ, ಆ ರೀತಿ ಪರಿಸ್ಥಿತಿ ಇದೆ.